ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಮಳೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇವಾಗ ಬೆಂಗಳೂರಲ್ಲಿ 30ರಿಂದ 40 ಡಿಗ್ರಿ ಸೆಕೆ ಇದೆ, ಅಂದರೆ ಬಿಸಿಲಿದೆ, ತುಂಬಾ ಬಿಸಿಲು. ಬಟ್ ಮಳೆ ತುಂಬ ಚೆನ್ನಾಗಿ ಬಂತು. ಇವತ್ತು ಬರ್ಬೋದು ಅನ್ಕೋತೀನಿ, ನೋಡಬೇಕು. ಸೊ ನಾವು ಕೂಡ ಎಲ್ಲರೂ ಹೆಣ್ಮಕ್ಳು ಪೂಜೆ ಮಾಡಿದ್ದೀವಿ, ಮಳೆ ಬರಬೇಕು ಅಂತಲೇ ಶುಕ್ರವಾರದ ದಿವಸ ಇವತ್ತು. ಸೊ ಎಲ್ರಿಗೂ ಗುಡ್ ಮಾರ್ನಿಂಗ್, ಹ್ಯಾಪಿ ಫ್ರೈಡೇ ಎಲ್ರಿಗೂ. ನೋಡಿ ಗುಡುಗು ಮಿಂಚು ಎಲ್ಲ ತುಂಬಾ ಜೋರಾಗಿತ್ತು, ಬಟ್ ಮಳೆ ಮಾತ್ರ ಯಾಕೋ ತುಂಬ ಕಡಿಮೆನೇ ಬಂತು ಈ ಸಾರಿ. ನೋಡಿ ಶುಕ್ರವಾರ ಬೆಳಗ್ಗೆ ನಾನು ನೋಡಿ ಪೂಜೆ ಮಾಡಿದ್ದೀನಿ. ಇನ್ನು ನಾನು ದೇವರಿಗೆ ಹಾರ ಹಾಕಿದ್ನಲ್ವ, ಹಾರ ಬಂದು ನಾವು ಮೊನ್ನೆ ತಿರುಪತಿ ಕಾಳಹಸ್ತಿ ಹೋಗಿದ್ವಿ. ಅಲ್ಲಿ ತಂದಂತಹ ಒಂದು ಹಾರ ಇದು ದೇವರಿಗೆ ಕನಕಾಂಬರ ಹೂ ಥರ ಕಾಣುತ್ತೆ ಅಂತ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಕಾಣುತ್ತೆ ಅಲ್ವಾ. ತಿರುಪತಿ ವಿಡಿಯೋಸು ಇದೆ ಫ್ರೆಂಡ್ಸ್, ನಮ್ಮ ಮನೆಯವ್ರ ಹತ್ರ ಇದೆ, ಆದರೆ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ನನ್ನ ಮೊಬೈಲಲ್ಲಿ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ನೋಡಿ ಶುಕ್ರವಾರ ಪೂಜೆ ಎಲ್ಲ ಆಗಿದೆ. ಈಗ ಬ್ರೇಕ್ಫಾಸ್ಟು ದೋಸೆ ಮಾಡಿದ್ದೆ, ಸೆಟ್ ದೋಸೆ ಥರ ಮಾಡಿದ್ದೆ. ದೋಸೆ ಹಿಟ್ಟು ಓದಿದರೆ ಸಾಕು, ದೋಸೆ, ಇಡ್ಲಿ, ಮಸಾಲೆ ದೋಸೆ, ಆಮೇಲೆ ಸೆಟ್ ದೋಸೆ, ಪ್ಲೈನ್ ದೋಸೆ, ಪಡ್ಡು ಏನು ಬೇಕಾದರೂ ಮಾಡ್ಕೋಬೋದು. ನಾನು ಒನ್ ಟೈಮ್ ದೋಸೆ ಮಾಡಿ, ಅಂದರೆ ಒಂದು ದಿವಸ ದೋಸೆಗೆ ಹಾಕಿದ್ರೆ ಒನ್ ಟೈಮ್ ದೋಸೆ, ಸೆಕೆಂಡ್ ಡೇಗೆ ಪಡ್ಡು ಮಾಡಿ ಖಾಲಿ ಮಾಡಿಬಿಡ್ತೀನಿ. ಅಷ್ಟೇ, 2 ಡೇಸ್ಗಾಗೋ ಅಷ್ಟೇ ಮಾಡ್ಕೋತೀನಿ, ನಮ್ಮ ಮನೆಯಲ್ಲೇ ಮಾಡ್ಕೋತೀನಿ. ದೋಸೆ ನೋಡಿ ಇವಾಗ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ಚಟ್ನಿ, ದೋಸೆ, ಪಲ್ಯ ತುಂಬ ಚೆನ್ನಾಗಿ ಬಂದಿತ್ತು. ನಾನು ರೆಸಿಪಿ ಹಾಕಿದೆ ನೋಡಿ, ಸರ್ಚ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡೋದೇ ಇಲ್ಲ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಸೊ ಇದು ನೋಡಿ ಮಸಾಲೆ ಮಜ್ಜಿಗೆ ಮಾಡಿದ್ದೀನಿ. ಮಸಾಲೆ ಅಂತಂದರೆ ಜಾಸ್ತಿ ಏನು ಮಸಾಲೆ ಹಾಕಿಲ್ಲ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ ಸ್ವಲ್ಪ ಹಾಕಿದ್ದೀನಿ, ಜಿಂಜರ್ ಸ್ವಲ್ಪ ಕೂಡ ಹಾಕ್ಕೊಬೋದು, ಲೆಮನ್ ಸ್ವಲ್ಪ ಹಾಕಿ ಕುಡಿದ್ರೆ ತುಂಬಾ ಒಳ್ಳೆಯದು, ಹೀಟ್ ಕಡಿಮೆ ಆಗುತ್ತೆ. ಇಲ್ಲಿ ನಾನು ನೋಡಿ ಮಜ್ಜಿಗೆ ಹಾಕೋದಕ್ಕೆ ಈ ಥರ ಒಂದು ಮಡಕೆ ತೊಗೊಂಬಂದಿದ್ದೀನಿ. ನೀರು ಅಷ್ಟೇನೆ, ಮಡಕೆ ನೀರು ಕುಡಿತೀವಿ. ಫ್ರಿಜ್ ನೀರಂತೂ ತುಂಬ ದಿವಸ ಆಗಿದೆ, 2 ಮಂತ್ಸ್ ಆಯಿತು. ಫ್ರಿಜ್ ನೀರು ನಾವು ಯಾರು ಕುಡಿತಾ ಇಲ್ಲ. ಸೊ ನೋಡಿ ಮಾರ್ನಿಂಗ್ ಪೂಜೆ ಕೂಡ ಇದೇ ಥರ ಸಿಂಪಲಾಗಿ ಮಾಡಿದ್ದೀನಿ. ದೇವರ ನೈವೇದ್ಯಕ್ಕೆ ಆಪಲ್ ಇಟ್ಟಿದ್ದೀನಿ. ಇಲ್ಲ ಆವತ್ತಿನ ದಿವಸ ಏನು ಹಣ್ಣಿರುತ್ತೋ ಆ ಹಣ್ಣಿಟ್ಟು ಶುಕ್ರವಾರದ ಪೂಜೆ ಎಲ್ಲ ಹೂವು ಇಟ್ಟು, ಕಣಗಿಲೆ ಹೂವು, ಶಾವಂತಿಗೆ ಹೂವು ಇಟ್ಟು. ಈ ಸರಿ ನಾನು ಮಣ್ಣಿನ ದೀಪ ಬೆಳಗ್ಸಿದ್ದೀನಿ ನೋಡಿ. ತುಂಬ ಯಾರೋ ಹೇಳಿದರು ಮಣ್ಣಿನ ದೀಪ ತುಂಬಾ ಒಳ್ಳೆಯದು ಅಂತ. ಕಳಶ ಎಲ್ಲ ಇಟ್ಟು, ಕಳಶಕ್ಕೆ ನಾನು ಮಲ್ಲಿಗೆ ಹೂವು ಹಾಕಿದ್ದೀನಿ. ಕಳಶ ಮಹಾಲಕ್ಷ್ಮಿ ಸ್ವರೂಪಿಣಿ ಅಲ್ವಾ, ಸೊ ಅದಕ್ಕೋಸ್ಕರ. ನಮ್ಮ ಹೆಣ್ಮಕ್ಳಿಗೆ ಶುಕ್ರವಾರ ಪೂಜೆ ಅಂದ್ರೇ ಒಂದು ಖುಷಿ ಆಗುತ್ತೆ. ತುಂಬ ನಮಗೆ ಎಷ್ಟಾಗುತ್ತೋ ಅಷ್ಟು ಭಕ್ತಿಯಿಂದ ಮಾಡ್ತೀವಿ. ನಮ್ಮಮ್ಮ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಸೊ ಎಲ್ಲರ ಒಂದು ನನಸು ಮಾಡೋ ಥರ ಮಾಡಲಿ, ಎಲ್ಲರೂ ಚೆನ್ನಾಗಿರಬೇಕು. ಸೊ ಅದರಲ್ಲಿ ಕೂಡ ನಾವಿರಬೇಕು. ಸೊ ಆಪಲ್ ನೋಡಿ ಹೂವು ಎಲ್ಲ ಇಟ್ಟು, ನೈವೇದ್ಯಕ್ಕೆ ಇವೆಲ್ಲ ಇಟ್ಟು ನಾನು ಪೂಜೆ ಮಾಡಿದ್ದೀನಿ. ಇದೆಲ್ಲ ಆಗೋಷ್ಟೊತ್ತಿಗೆ ಮೇ ಬಿ ಟೈಮ್ ಆಗಿತ್ತು, 10 ಗಂಟೆ ಮೇಲಾಗಿತ್ತು. ಸ್ವಲ್ಪ ಲೇಟಾಗುತ್ತೆ ಶುಕ್ರವಾರ, ಶನಿವಾರ, ಸೋಮವಾರ, ಗುರುವಾರ ಪೂಜೆ ಮಾಡೋದು. ನಾನು ಇವಾಗ ನೋಡಿ ದೋಸೆ ತಿಂತಾಯಿದ್ದೀನಿ ಹಾಕ್ಕೊಂಡು. ನನಗೆ ಇವಾಗ ಮಜ್ಜಿಗೆ ನೋಡಿ ಗ್ಲಾಸಲ್ಲಿ, ನಾನಂತೂ ಇವಾಗ ಕಾಫಿ ಟೀ ಕುಡಿತಾನೇ ಇಲ್ಲ, ಬರೀ ಮಜ್ಜಿಗೆ ನೀರು ಅಷ್ಟೇ ಆಗಿಬಿಟ್ಟಿದೆ. ಆಲೂಗಡ್ಡೆ ಪಲ್ಯ, ಚಟ್ನಿ, ಸಾಂಬಾರು ಮಾಡಿದ್ದೆ. ಚಟ್ನಿ ಪುಡಿ ಕೂಡ ಮಾಡಿದ್ದೀನಿ ನೋಡಿ. ಚಟ್ನಿ ಪುಡಿ ಸ್ವಲ್ಪ ದೋಸೆ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೀವು ಕೂಡ ನನ್ನ ಜೊತೆ ಎಲ್ಲರೂ ತಿಂಡಿ ತಿನ್ನೋಣ ಬನ್ನಿ ಎಲ್ರಿಗೂ. ನೋಡಿ ದೋಸೆ ಚೆನ್ನಾಗಿ ಬಂದಿತ್ತು. ದೋಸೆ ಸೆಟ್ ದೋಸೆ ಮಾಡಿದ್ದೆ ನೋಡಿ. ಪಲ್ಯ, ಆಲೂಗಡ್ಡೆ ಪಲ್ಯ, ದೋಸೆ, ಚಟ್ನಿ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ದೋಸೆ ಮಾಡಿದ ದಿವಸ ಅಂತೂ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ದೋಸೆ ಬ್ರೇಕ್ಫಾಸ್ಟು ತುಂಬ ಇಷ್ಟ ಆಗುತ್ತೆ. ಚಪಾತಿಗಿಂತ ದೋಸೆ ತುಂಬ ಇಷ್ಟ ಆಗುತ್ತೆ. ನಾನು ನೋಡಿ ಇವಾಗ ಕೈಯಲ್ಲೇ ಕೆಂಪು ಬಳೆ ಕೂಡ ಹಾಕ್ಕೊಂಡಿದ್ದೀನಿ. ಪೂಜೆ ಮಾಡಿದಾಗ ಬಳೆ ಹಾಕ್ಕೊಂಡೆ ಪೂಜೆ ಮಾಡಬೇಕು. ಯಾಕೆಂದರೆ ಪೂಜೆ ಮಾಡೋ ದಿವಸ ಹೆಣ್ಮಕ್ಳು ಗ್ರೀನ್ ಬಳೆ ಅಥವಾ ರೆಡ್ ಕಲರ್ ಬಳೆ ಹಾಕ್ಕೊಂಡು ಪೂಜೆ ಮಾಡಬೇಕು. ನೋಡಿ ಮಜ್ಜಿಗೆ ಇಟ್ಕೊಂಡಿದ್ದೀನಿ. ನೀರು ಬದಲಾಗಿ ಮಜ್ಜಿಗೆ ಕುಡಿತೀನಿ ಇವಾಗ. ನೀರು ಅಂದರೆ ಮಧ್ಯಾಹ್ನ ಹೊತ್ತು ನೀರು ಜಾಸ್ತಿ ಇವಾಗ ಕುಡಿಯೋದು ತುಂಬಾ ಒಳ್ಳೆಯದು. ಯಾಕಂದರೆ ತುಂಬ ಇದೆ ಇವಾಗ ಬಿಸಿಲು. ಈ ಸಾರಿ ಬಂದಷ್ಟು ಬಿಸಿಲು ಬೆಂಗಳೂರಲ್ಲಿ ಯಾವ ವರ್ಷವೂ ಬಂದಿರಲಿಲ್ಲ, ಅಷ್ಟು ಬಿಸಿಲಿದೆ. ಸೊ ಮೇ ಬಿ ಚೆನ್ನೈಯಲ್ಲಿ ಇದೇ ಥರ ಇರುತ್ತೆ ಅನಿಸುತ್ತೆ. ಚೆನ್ನೈಯಲ್ಲಿ ಯಾವಾಗೂ ಹೀಗೆ ಇರುತ್ತೆ. ಬಟ್ ನಮಗೆ ಫಸ್ಟ್ ಟೈಮು 39-40 ಡಿಗ್ರಿ ಬಂದಿರೋದು ಬೆಂಗಳೂರಲ್ಲಿ. ನೋಡಿ ಇವಾಗ ನಾನು ತಿಂಡಿ ತಿಂದುಬಿಟ್ಟು, ಸೊ ನಂತರ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕು. ನೋಡಬೇಕು, ತರಕಾರಿ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ವೆಜಿಟೇಬಲ್ ಸಾಂಬಾರು ಮಾಡಬೇಕು ಇವತ್ತು, ಆದರೆ ನಿಮಗೆ ಶೇರ್ ಮಾಡ್ಕೋತೀನಿ. ಸೊ ಫ್ರೆಂಡ್ಸ್, ಇದೇ ಇವತ್ತಿನ ಶುಕ್ರವಾರದ ಒಂದು ವ್ಲಾಗು. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಎಲ್ರಿಗೂ ಹ್ಯಾಪಿ ಫ್ರೈಡೇ. ಎಲ್ರಿಗೂ ನಮ್ಮಮ್ಮ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ.
ಸೊ ಇವತ್ತು ಕೂಡ ಮಳೆರಾಯ ಬರಲಿ, ಮಳೆ ಬರಲಿ ಅಂತಲೇ ಹಾರೈಸುತ್ತೇನೆ. ಎಲ್ಲರೂ ಕೂಡ ಅದೇ ಅಂದ್ಕೊಂಡಿರ್ತೀರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು.